guys, welcome back to my channel. Today we are reacting to Darshi video guys, and he'll be roasting a movie called Luna and we'll be reacting on it. Are you ready, Ashit? Yes. Guys, we'll watch in 3, 2. ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಲೂನಾ. ಈ ಫಿಲ್ಮ್ ನೋಡಿದ್ಮ್ಯಾಗ ಜನರು ಕಮೆಂಟ್ ಹಾಕ್ಯಾರ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ದೇವ್ರೆ, ದರಿದ್ರಕ್ಕೆ ದರಿದ್ರ ಇಡ್ಸೋ ಮೂವಿ, ಎಲ್ಲಿಂದ ಬರ್ತಿರೋ ನೀವೆಲ್ಲ ದಬ್ಬ ಮೂವಿ. ಈ ಫಿಲ್ಮ್ ನ ಶಿವರಾಜ್ ಕುಮಾರ್ ಅರ್ಪಿಸ್ಯಾರ ಅನ್ನಂಗ್ ತೋರ್ಸ್ಯಾರ. ಬಟ್ ನಾನ್ ನಿಮಗೆ ಬರ್ದ್ ಕೊಡ್ತೀನಿ, ಶಿವರಾಜ್ ಕುಮಾರ್ ಸರ್ಗೆ ಇಂಥದೊಂದು ಫಿಲ್ಮ್ ಐತಿ ಅಂತಾನ ಗೊತ್ತಿರಲ್ಲ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಮುರಳಿ ಪ್ರಸಾದ್ಗೆ ಇರೋಂತ ಓವರ್ ಕಾನ್ಫಿಡೆನ್ಸ್ ಯಾರಿಗೂ ಇಲ್ಲ, ಯಾಕಂದ್ರೆ ಈ ಫಿಲ್ಮ್ ನಂಬ್ಕೊಂಡವ್ರು ದುಡ್ಡು ಹಾಕ್ಯಾರ. ಕರ್ನಾಟಕದಾಗ ಮಾಡಿರೋಂತ ವರ್ಸ್ಟ್ ಫಿಲ್ಮ್ ಅಂದ್ರ ಇದ ಇರಕು, ಯಾಕಂದ್ರೆ ಇದ್ರಾಗಿರೋಂತ ಗ್ರಾಫಿಕ್ಸ್ ಗಳು ಅಷ್ಟು ಕೆಟ್ಟದಾಗದವು. ಸಕ್ಷನ್ ಮೋಟರ್ ನಾನು ಕನೆಕ್ಟ್ ಮಾಡ್ಕೋತೀನಿ. ಅಟ್ ದಿ ಸೇಮ್ ಟೈಮ್ ಇದಕ್ಕೆ 3 ಫೇಸ್ ಹೇಗೆ ಇಟ್ಸ್ ನಾಟ್ ವರ್ಕಿಂಗ್. ನಾವು ಈ ಬಾರಿ ಯುದ್ಧದಲ್ಲಿ ಗೆಲ್ಲಲೇಬೇಕು. ಹೇಯ್ ಆ ಮೆಷಿನ್ ಗನ್ ಅವನ ಜೀವನದಲ್ಲಿ ಒಂದು ಹುಡುಗಿ ಇದ್ಲು. ಆನೆಸ್ಟ್ ಆಗಿ ಮನ್ಸಿಂದ ಹೇಳ್ತೀನಿ, ಈ ಫಿಲ್ಮಿಗಿಂತ ಆಟೋ ರಾಮಣ್ಣ ಫಿಲ್ಮು 100% ಚೆನ್ನಾಗೈತಿ. ಮನೆ ಮಠ ಇಲ್ಲ, ಹಿಂದೆ ಮುಂದೆ ಇಲ್ಲ, ನನ್ನ ಜೀವನವೆಲ್ಲ ಶಂಕರ್ನಾಗೆ ಎಲ್ಲ. ಬ್ರಹ್ಮಚಾರಿ ನಾನು, ನನ್ನ ಸಂಗ ಬೇಡ. ಫಿಲ್ಮ್ ಸ್ಟಾರ್ಟ್ ಹಾಕಿದ್ದಂಗ ಹೆವಿ ಗ್ರಾಫಿಕ್ಸ್ ಇರೋಂತ ಪ್ಲೇಸ್ ನ ತೋರಿಸ್ತಾರ. ತುಪ್ಪ ಎಡ್ಡು ಚೆವಿ ಆಗಿದೆ. ಹೆಲೋ ಹಾಯ್, ಒಂದು ಹಲೋ ಹಣ್ಣು ಇಲ್ಲ ಹಾಯ್ ಹಣ್ಣು, ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ಬೇಡ. ಹೆಲೋ ಹಾಯ್, ಹೇಗಿದ್ದೀರಾ ಎಲ್ಲ? ಈ ಫಿಲ್ಮ್ ನೋಡೋಕಿನ ಮುಂಚೆ ಚೆನ್ನಾಗ ಇದ್ದಣ, ನೋಡಿದ್ಮ್ಯಾಗ ಮಾನಸಿಕ ಆಗ್ಬಿಟ್ಟಿನಿ. ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ, ಆದ್ರೆ ನಾನು ಯಾರು ಅಂತ ನಿಮ್ಗೆ ತಿಳಿಸೋದು ನನ್ನ ಕರ್ತವ್ಯ. ಇವನು ದುಃಖದಿಂದ ಮಾತಾಡಕತ್ತಾನೋ ಇಲ್ಲ ಖುಷಿಯಿಂದ ಮಾತಾಡಕತ್ತಾನೋ ಅಂತ ಯಾರಿಗೂ ಅರ್ಥ ಆಗಲ್ಲ, ಯಾಕಂದ್ರೆ ಅಣ್ಣನ ಮಗದಾಗಿರೋ ಎಕ್ಸ್ಪ್ರೆಷನ್ ಚೇಂಜ್ ಆಗಕತ್ತಿಲ್ಲ. 100% ತಪ್ಪು ನಿಮ್ದೆ. 2018ರಾಗ ಭೂಮಿಗೆ ಏಲಿಯನ್ಸ್ ಬಂದು ಭೂಮಿನ ನಾಶ ಮಾಡಿದ್ವಂತೆ. 2018 ಅಲ್ಲಿ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದು ಭೂಮಿನೆಲ್ಲ ಧ್ವಂಸ ಮಾಡುದು. ಆಕ್ಚುಲಿ ಇವ್ರು ಹೇಳಿದ್ ಕರೆಕ್ಟ್, ಆದ್ರೆ ಭೂಮಿ ನಾಶ ಆಗಿದ್ದು ಏಲಿಯನ್ಸ್ ಬಂದಕ್ಕಲ್ಲ. 2018ರಾಗ ಇವ್ರ ಫಿಲ್ಮ್ ರಿಲೀಸ್ ಆಗಿದ್ಕ. ಭೂಕಂಪ ಆಗ ಸೀನ್ಗಳನ್ನ ಇವ್ರ ಕೈಲಿ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಕ ಯೂಟ್ಯೂಬ್ ಇಂದ ಮತ್ತೆ ಫಿಲ್ಮ್ಸ್ ಗಳಿಂದ ಸೀನ್ ನ ಕದ್ದು ಇಲ್ಲಿ ಹಾಕ್ಯಾರ. ಅಣ್ಣ ಆಕ್ಚುಲಿ 2050ರಾಗ ಇದ್ಕೊಂಡು ಈ ಕತೆ ಹೇಳಕತ್ತಾನ. ಈಗ 2050. ಅಣ್ಣ ಇಂಥ ಬನೀನ್ಗಳನ್ನ 2010ರಾಗ ಹಾಕ್ಯಂತದ್ರು ಜನರು, 2050ರಾಗ ಅದಾನಂತೆ. ಈಗ 2050 ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಈ 2050ಕ್ಕೆ ಉಳಿದಿರೋದು ನನ್ನನ್ನು ಸೇರಿ ಕೇವಲ 6 ಜನ ಮಾತ್ರ. ಹೌದ್ ನೋಡ್ರಿ, ದೇವ್ರು ಇಂಥವ್ರನ್ನ ಉಳಿಸೋದು ನನ್ನಂತ ಮತ್ತೆ ನಿಮ್ಮಂತ ಪಾಪಿಗಳನ್ನ ಯಾಕೆ ಉಳಿಸ್ತಾನೆ ಹೇಳ್ರಿ? ನೋ ಕಾಮೆಂಟ್ಸ್. ಇವನ್ ಜೊತೆಗೆ ಉಳಿದ್ರಂತ ಪುಣ್ಯಾತ್ಮರನ್ನ ನೋಡಂಬರ್ರಿ. ಲಿಲ್ಲಿ, ನಾನ್ರಿ ಲಲ್ಲಿ, ಮಾಸ್ಟರ್ ಚೀಫ್, ಇವನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬೂಸ್ಟ್ ಝೂಮ್, ಇವ್ರನ್ನ ಉಳ್ಸನ ಅಂತ ನೋಡ್ರಿ ದೇವ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲೂನಾ ಅನ್ನ ಮಿಷನ್ ಮಾಡಕ ಇವ್ರು ಹೊಂಟಾರ. ದಿನ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗ್ಬೋದು. ಮೂವಿ ರೋಸ್ಟ್ ಮಾಡಕ್ಕೋಸ್ಕರ ಪ್ರತಿದಿನ ಕೆಟ್ಟ ಮೂವೀಸ್ ನೋಡಿದ್ಮ್ಯಾಗ ನಾನು ಹಿಂಗ ಅನ್ನೋದು, ದಿನ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗ್ಬೋದು. ರಾಬರ್ಟ್ ಡೌನ್ಲಿ ಜೂನಿಯರ್ ಹಾಲಿವುಡ್ ಐರನ್ ಮ್ಯಾನ್ ಆದ್ರ ಈ ಫಿಲ್ಮ್ ನಾಗ ಇರೋಂತ ನಮ್ಮ ಹೀರೋ ಸ್ಯಾಂಡಲ್ವುಡ್ ಐರನ್ ಮ್ಯಾನ್. A few moments later. ನಮ್ ಹೀರೋ ಐರನ್ ಮ್ಯಾನ್ ಆಗಿ ಕನ್ವರ್ಟ್ ಆಕನ. What is sudden surprise? Start the game. ಎಷ್ಟು ಕ್ಲೀನ್ ಆಗಿ ಐರನ್ ಮ್ಯಾನ್ ಇಂದ ಕದ್ದಾರ ನೋಡ್ರಿ. ನೆಕ್ಸ್ಟ್ ನಮ್ ಹೀರೋ ಲಿಲ್ಲಿಗೆ ಫೋನ್ ಮಾಡ್ತಾನ. Keep generating. Yes, chief. Log in to survive. Yes, chief.
ಕೀಪ್ ಟ್ರಾನ್ಸ್ಕೋಡಿಂಗ್. ಊಟ ಮಾಡ್ದ್ಯಾ? ಈ ಫಿಲಿಂ ಕಿತ್ತೋದಂಗ ಐತಲ್ಲ ಲಿಲ್ಲಿ, ಈ ಫಿಲಿಂ ನಾನು ರೋಸ್ಟ್ ಮಾಡ್ಬೋದಲ್ಲ? ಅವರು ಮೈನರ್ ಅಲ್ಲ, ಮೇಜರ್. ನೆಕ್ಸ್ಟ್ ಇವ್ರ ಜೊತೆಗೆ ಹೊಡೆದಾಡಕ್ಕಂತ ಏಲೇನ್ ಬರ್ತೈತಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ನೆಕ್ಸ್ಟ್ ನಡೆಯಂತ ಫೈಟಿಂಗ್ ನ ಯಾರ ಕೈಲೂ ನೋಡಕ್ಕಾಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ಜೀವನದಾಗ ನಾನು ಎಂತೆಂತ ವರ್ಸ್ಟ್ ಫಿಲಿಮ್ಸ್ ನ ನೋಡೀನಿ, ಬಟ್ ನಂಬರ್ 1 ಪ್ಲೇಸ್ ನಾಗ ಇದ ಇರೋದು. ಯಪ್ಪ ಏನ್ರಲ್ಲ ಇದು, ಇವ್ರು ನೆಲದ ಮ್ಯಾಗ ಅದಾರೋ ಆಕಾಶದಾಗ ಅದಾರೋ ದೇವ್ರಿಗೆ ಗೊತ್ತು. ಇಲ್ಲಿ ನೋಡ್ರಿ ಇವ್ರು ಶೂಟ್ ಮಾಡಕತ್ತಾರೋ ಪಟಾಕಿ ಹೊಡಿಯಾಕತ್ತಾರೋ ಏನು ಗೊತ್ತಾಗೋಲ್ದು. ಈ ಫೈಟಿಂಗ್ ನಾಗ ಯಾರಿಗೆ ಹೊಡಿಯಾಕತ್ತಾರ ಯಾರು ಬೀಳಾಕತ್ತಾರ ಅಂತಾನ ಗೊತ್ತಾಗೋಲ್ದು. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಕಾಲ ಎಲ್ಲಿ ಹೋಗೈತ್ಲೆ ನಿಂದು? ಅಲ್ಲ ಈ ಸೀನ್ ನ ಏನ್ ಅನ್ಕೊಂಡ್ ತೆಗ್ದಾರೋ ಏನೋ ದೇವ್ರಿಗೆ ಗೊತ್ತು. ನಿಜ ಹೇಳ್ತೀನಿ, ಈ ಸೀನ್ ನೋಡಕ್ರ ನಾನು ದೇವರನಿಗೂ ಮೆಂಟ್ಲಾಗಿದ್ದೆ. ಪ್ರಾಜೆಕ್ಟ್ ಅಂದ್ರೆ ಏನು? ಹೋಗ್ಲಿ ಬಿಡಕ, ಯಾವನಿಗೆ ಬೇಕಾಗೈತೆ ಅದು. ಸರಿ, ನನಗೆ ಕೆಲಸ ಇದೆ, ಬಾಯ್ ಬಾಯ್. ಏನ್ ಕೆಲ್ಸನ? ಪೇಪರ್ ಆಯದ. ನೆಕ್ಸ್ಟ್ ಬರೋ ಸೀನ್ ನೋಡ್ರಿ, ಸ್ಕ್ರೀನ್ ಮ್ಯಾಗ ಏನ್ ನಡೆಯಕತ್ತೈತೆ ಅನ್ನೋದ ಕಾಣುವಳ್ದು. ಆಮೇಲೆ ಒಂದ್ ಮೀಟಿಂಗ್ ನಡೀತೈತಿ. ಇಂತ ದರಿದ್ರ ಮೀಟಿಂಗ್ ನ ನಾನು ಎಲ್ಲಿ ನೋಡಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೆಕ್ಸ್ಟ್ ಏಲಿಯನ್ಸ್ ಗಳ ಗುಂಪು ಮನುಷ್ಯರ ಮ್ಯಾಗ ದಾಳಿ ಮಾಡಕ ರೆಡಿ ಆಗಿರ್ತಾವು. ಹೇಗಾದರೂ ಮಾಡಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇರೋವರೆಗೂ ಎಂಜಾಯ್ ಮಾಡ್ಬೇಕಷ್ಟೇ. ಎಂಜಾಯ ಯಾವ ತರ? ಸಾಯೋದ್ರೊಳಗೆ ನನ್ನ ಪೂರ್ಣ ಹೆಣ್ಣನಾಗಿ ಮಾಡಿ. ಏಲಿಯನ್ಸ್ ಜೊತೆಗೆ ಫೈಟಿಂಗ್ ಮಾಡ್ಬೇಕಂತ ಮಾಸ್ಟರ್ ಇವ್ರಿಗೆ ಟ್ರೈನಿಂಗ್ ಕೊಡ್ತಿರ್ತಾನ. ಗುರಿ ಕರೆಕ್ಟ್ ಆಗಿರ್ಲಿ, ಇಲ್ಲಿಂದ ನೀನ್ ಏಮ್ ಇಡಬೇಕು. ನಮ್ ಮಾಸ್ಟರ್ ಯಾವ ತರ ಗುರಿ ಇಕ್ತಾನಂತ ನೀವ ನೋಡ್ರಿ. ನೀವ್ ಯಾರು ನೋಡ್ದಿರಂತ ಏಮ್ ಇಡ್ತೀನಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನೆಕ್ಸ್ಟ್ ಇವರು ಏರೋಪ್ಲೇನ್ ಟ್ರೈನಿಂಗ್ ತಗೋತಾರ. ಆಬ್ವಿಯಸ್ಲಿ ಇವ್ರ ಕೈಲಿ ಅದನ್ನ ಕ್ರಿಯೇಟ್ ಮಾಡಕ್ ಆಗ್ಲಿದ್ಕ ಫಿಲಿಮ್ ಇಂದ ಕದ್ದು ಹಾಕ್ಯಾರ. ಕ್ಲೈಮ್ಯಾಕ್ಸ್ ನ ನಡೆಯಂತ ಫೈಟಿಂಗ್ ನ ನಾನ್ ರೋಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದನ್ನ ಆಸ್ ಇಟ್ ಇಸ್ ನೀವು ನೋಡಿದ್ರ ಅದೇ ದೊಡ್ಡ ರೋಸ್ಟ್. ಈ ಫಿಲ್ಮ್ ನ ಡೈರೆಕ್ಟ್ ಮಾಡ್ರಂತ ಪುಣ್ಯಾತ್ಮನ ಹೆಸರು ಅಲಂಕಾರ್. ಅಣ್ಣ ನನಗೆ ಗೊತ್ತೈತಿ ಈ ರೋಸ್ಟ್ ವಿಡಿಯೋ ನೋಡಿದ್ಮ್ಯಾಗ ನೀವು ಹೋಗಿ ಆ ಫಿಲ್ಮ್ ನೋಡ್ತೀರಂತ. ಬಟ್ ನಾನು ನಿಮಗೆ ಮುಂಚೆನೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಅಕಸ್ಮಾತ್ ನಿಮಗೆ ಆ ಫಿಲ್ಮ್ ನೋಡ್ಬೇಕಾದ್ರೆ ಏನ್ರ ಆತಪ್ಪ ಅಂದ್ರ ಅದ್ರ ಜವಾಬ್ದಾರಿ ನಂದಲ್ಲ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ, ಯಾರು ಈ ವಿಡಿಯೋ ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಗಾಯ್ಸ್ ಸಕ್ಕತ್ತಾಗಿತ್ತು ವಿಡಿಯೋ. ನೀವು ಯಾವತ್ತಾದ್ರೂ ದರ್ಶಿ ವಿಡಿಯೋಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಕ್ಕತ್ತಾಗಿ ಮಾಡ್ತಾನೆ. ದರ್ಶಿ ಅಂತ ಸರ್ಚ್ ಮಾಡಿ ಗಾಯ್ಸ್, ಒಂದು ಚೆನ್ನಾಗಿರೋ ವಿಡಿಯೋಸ್ ಮಾಡ್ತಾನೆ ಗಾಯ್ಸ್. ತುಂಬ ನಗು ಬರುತ್ತೆ ಗಾಯ್ಸ್. ಎಲ್ಲ ಕ್ರೆಡಿಟು ದರ್ಶಿಗೆ ಗಾಯ್ಸ್. ಅದು ಅವ್ನ ವಿಡಿಯೋ ಚೆನ್ನಾಗಿ ಮಾಡ್ತಾನೆ, ಅದಕ್ಕೋಸ್ಕರ ನಾವು ಬರೀ ಸುಮ್ಮನೆ ರಿಯಾಕ್ಷನ್ ಹಾಕಿರೋದು. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಹಂಗೆ ದರ್ಶಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಷ್ಟೆಲ್ಲ ಗಾಯ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು 1K ಸಬ್ಸ್ಕ್ರೈಬರ್ಸ್ ಆಗಬೇಕು ಗಾಯ್ಸ್. ನೀವು ಮಾಡಿಸ್ಲೇಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ. Bye guys.